ನಮಸ್ಕಾರ ಎಲ್ಲರಿಗೂ. ಹೊಸ ಪೇರೆಂಟ್ಸ್ಗೆ ಬೇಬೀಸ್ಗೆ ಡೈಪರ್ಸ್ ಯಾವುದು ಬೆಸ್ಟ್ ಇರುತ್ತೆ, ಯಾವಾಗ ಹಾಕಬೇಕು, ಹೇಗೆ ನೋಡ್ಕೊಳ್ಬೇಕು, ರ್ಯಾಷಸ್ ಬರ್ದಿರ ಏನು ಮಾಡಬೇಕು ಅಂತ ತುಂಬಾ ಡೌಟ್ಸ್ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮೊದಲನೇದಾಗಿ ಡೈಪರ್ಸ್ ಅನ್ನೋದು ಯಾರಿಗೆ ಹಾಕಬೇಕು ಅಂತಂದರೆ, ಹುಟ್ಟಿದ ಮಗುವಿಂದ 2 ವರ್ಷದ ಮಗು ತನಕ ನೀವು ಡೈಪರ್ಸ್ ಅನ್ನೋದು ಯೂಸ್ ಮಾಡ್ಬೋದು. ಮತ್ತು ಏಜ್ ಆಗ್ತಾ ಇದ್ದಂಗೆ ಡೈಪರ್ಸ್ ಅನ್ನೋದು ನೀವು ಕಡಿಮೆ ಮಾಡ್ಬೋದು. ಡೈಪರ್ಸಲ್ಲಿ 2 ರೀತಿ ಇರುತ್ತೆ. ಒಂದು ಕ್ಲಾತ್ ಡೈಪರ್ಸ್ ಇರುತ್ತೆ, ಕಾಟನ್ ಡೈಪರ್ಸ್ ಇರುತ್ತೆ. ಇನ್ನೊಂದು ಡಿಸ್ಪೋಸಬಲ್ ಡೈಪರ್ಸ್ ಅನ್ನೋದು ಇರುತ್ತೆ. ಈ ಬಟ್ಟೆಯಿಂದ ಮಾಡಿರೋದು ಕಾಟನ್ ಡೈಪರ್ಸ್ ಇರುತ್ತಲ್ಲ, ಇದನ್ನು ನೀವು ಪದೇ ಪದೇ ಯೂಸ್ ಮಾಡ್ಬೋದು. ಡಿಸ್ಪೋಸಬಲ್ ಡೈಪರ್ಸ್ ಅನ್ನೋದು ನೀವು ಅಂಗಡಿಯಲ್ಲಿ ತೊಗೊಳೋದು ಪ್ಯಾಕೆಟಲ್ಲಿ, ಇದನ್ನು ನೀವು ಒಂದ್ಸತಿ ಯೂಸ್ ಮಾಡಿದ್ದೀರಾ ಅಂದರೆ ಡಿಸ್ಪೋಸ್ ಮಾಡಬೇಕಾಗತ್ತೆ. ಮತ್ತು ಮಗುಗೆ ಯಾವುದು ಬೆಟರ್ ಡಾಕ್ಟರ್, ಕಾಟನ್ ಬಟ್ಟೆಯಿಂದ ಮಾಡಿರೋದು ಡೈಪರ್ಸ್ ಬೆಟರಾ, ಇಲ್ಲಾಂದರೆ ಡಿಸ್ಪೋಸಬಲ್ ಡೈಪರ್ಸ್ ಅನ್ನೋದು ಬೆಟರಾ ಅಂತ ಕೇಳ್ತಾ ಇರ್ತೀರಾ. ಎರಡಕ್ಕೂ ಕೆಲವೊಂದು ಅಡ್ವಾಂಟೇಜಸ್ ಮತ್ತು ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ನೀವು ಚೂಸ್ ಮಾಡಬೇಕಾಗತ್ತೆ. ಈ ಕಾಟನ್ ನ್ಯಾಪೀಸ್ ಅಥವಾ ಕ್ಲಾತ್ ಡೈಪರ್ಸನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದ್ರ ಯೂಸಸ್ ಏನಿರುತ್ತೆ ಅಂತಂದರೆ, ಇದರಲ್ಲಿ ಮಕ್ಕಳಿಗೆ ಗಾಳಿ ಚೆನ್ನಾಗಿ ಆಡುತ್ತೆ, ರ್ಯಾಷಸ್ ಅನ್ನೋದು ಬರೋದಿಲ್ಲ, ಮತ್ತು ಕಾಸ್ಟ್ ಅನ್ನೋದು ಎಫೆಕ್ಟಿವ್ ಇರುತ್ತೆ, ಕಾಸ್ಟ್ ಕಡಿಮೆ ಇರುತ್ತೆ. ನೀವು ಒಂದ್ಸತಿ ಹಾಕಿದ್ದೀರಾ ಅಂದರೆ ಅದನ್ನು ಪದೇ ಪದೇ ವಾಶ್ ಮಾಡಿಕೊಂಡು ಡಿಟರ್ಜೆಂಟ್ ಯೂಸ್ ಮಾಡಿ ನೀವು ಮತ್ತೆ ಯೂಸ್ ಮಾಡ್ಕೊಬೋದು. ಮಕ್ಕಳಿಗೆ ಕಾಟನ್ ನ್ಯಾಪೀಸ್ ಹಾಕೋದು ನಿಮಗೆ ಅಫೋರ್ಡೆಬಲ್ ರೇಂಜಲ್ಲಿರುತ್ತೆ, ಬಟ್ ವಾಷಿಂಗ್ ಅನ್ನೋದು ನೀವು ಮಾಡಬೇಕಾಗ್ತಾ ಇರುತ್ತೆ. ಮತ್ತು ಈ ಕಾಟನ್ ನ್ಯಾಪೀಸ್ ಅಥವಾ ಬಟ್ಟೆ ಕಟ್ಟೋದ್ರಿಂದ ಪ್ರಾಬ್ಲಮ್ಸ್ ಏನು ಅಂತಂದರೆ, ನೀವೆಲ್ಲಾದರೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಇದು ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಇದರಲ್ಲಿ ಲೀಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಒಂದ್ಸತಿ ಕಾಟನ್ ಬಟ್ಟೆ ಹಾಕಿದ್ದೀರಾ ಅಂತಂದ್ರೂ ಒಂದ್ಸತಿ ಯೂರಿನ್ ಜಾಸ್ತಿ ಮಾಡ್ತು, ಮೋಷನ್ ಜಾಸ್ತಿ ಮಾಡ್ತು ಅಂತಂದರೆ ಲೀಕ್ ಆಗ್ತಾ ಇರುತ್ತೆ ಸೈಡ್ಸಲ್ಲಿ. ಇದರಿಂದ ನಿಮಗೆ ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಎಸ್ಪೆಷಲಿ ಲೂಸ್ ಮೋಷನ್ಸ್ ಇದೆ ಮಗುವಲ್ಲಿ ಅಂತಂದರೆ ಪದೇ ಪದೇ ನೀವು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ, ವಾಶ್ ಮಾಡ್ತಾ ಇರಬೇಕಾಗತ್ತೆ. ಸ್ವಲ್ಪ ಮೇಂಟೆನೆನ್ಸ್ ಅನ್ನೋದು ಸ್ವಲ್ಪ ಕಷ್ಟ ಇರುತ್ತೆ. ಮತ್ತು ನೀವು ಇದನ್ನು ವಾಶ್ ಮಾಡೋಕ್ಕೆ ರೆಗ್ಯುಲರ್ ಡಿಟರ್ಜೆಂಟ್ಗಿನ್ನ ಬೇಬಿ ವಾಶ್ ಡಿಟರ್ಜೆಂಟ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಸೇಫ್ ಇರುತ್ತೆ. ಸೊ ಡೆಟಾಲಲ್ಲಿ ಕೂಡ ವಾಶ್ ಮಾಡಿ ಮಗುಗೆ ಹಾಕ್ಬೋದು. ಮತ್ತು ಈ ಡಿಸ್ಪೋಸಬಲ್ ಡೈಪರ್ಸ್ ಯೂಸ್ ಏನು ಡಾಕ್ಟರ್ ಅಂತ ಕೇಳಿದರೆ, ಈ ಡಿಸ್ಪೋಸಬಲ್ ಡೈಪರ್ಸ್ ಅನ್ನೋದು ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಒಂದ್ಸತಿ ಹಾಕಿದ್ದೀರಾ, ಮೋಷನ್ ಮಾಡ್ತು, ಯೂರಿನ್ ಮಾಡ್ತು ಅಂತಂದರೆ ತೆಗೆದುಬಿಟ್ಟು ಡಸ್ಟ್ಬಿನ್ನಲ್ಲಿ ಡಿಸ್ಪೋಸ್ ಮಾಡ್ಬೋದು ಈಸಿಯಾಗಿ. ನಿಮಗೆ ವಾಶ್ ಮಾಡೋ ಕಷ್ಟ ಇರೋದಿಲ್ಲ. ಮತ್ತು ಇದರಿಂದ ಲೀಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದರಲ್ಲಿ ಏನು ಅಬ್ಸಾರ್ಬ್ ಮೆಟೀರಿಯಲ್ ಇರುತ್ತೆ, ಏನೇ ಯೂರಿನ್ ಮಾಡಿದೆ, ಮೋಷನ್ ಮಾಡಿದೆ ಅಂದ್ರೂ ಅದು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ, ಮಗುಗೆ ಡ್ರೈ ಆಗಿರುತ್ತೆ. ಎಸ್ಪೆಷಲಿ ನೈಟ್ ಟೈಮ್ಸ್ ಅನ್ನೋದು ನೀವು ಈ ಡೈಪರ್ಸ್ನ ಯೂಸ್ ಮಾಡ್ಕೊಬೋದು. ಒಂದ್ಸತಿ ಹಾಕಿದ್ದೀರಂದರೆ ಯೂಶ್ವಲಿ 12 hours ಪ್ರೊಟೆಕ್ಷನ್ ಇರುತ್ತೆ. ನೀವು ಒಂದ್ಸತಿ ನೈಟ್ ಮಿಡಿಲಲ್ಲಿ ಚೇಂಜ್ ಮಾಡಿದರೆ ಸಾಕು, ಮತ್ತೇನು ಬೇಕಾಗಿಲ್ಲ. ಯೂರಿನ್ ಮಾಡಿದ್ರೂ ಅಬ್ಸಾರ್ಬ್ ಅನ್ನೋದು ಆಗುತ್ತೆ, ಬೇಬಿಗೆ ಡ್ರೈ ಆಗಿರುತ್ತೆ. ಬಟ್ ಇದರಲ್ಲಿ ಪ್ರಾಬ್ಲಮ್ಸ್ ಏನು ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಕಾಸ್ಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಮತ್ತು ಇದು ಸಿಂಥೆಟಿಕ್ ಮೆಟೀರಿಯಲಿಂದ ಪ್ರಿಪೇರ್ ಆಗಿರುತ್ತೆ. ನೀವು ಒಳ್ಳೆ ಬ್ರ್ಯಾಂಡನ್ನು ನೀವು ಖಂಡಿತ ತೊಗೊಬೇಕಾಗುತ್ತೆ. ಕಡಿಮೆ ರೇಟ್ಗೆ ಬರ್ತಿದೆ ಅಂತ ಕಡಿಮೆ ರೇಟ್ದಿರೋದು ಬ್ರ್ಯಾಂಡ್ ತೊಗೊಂಡಿದ್ದೀರಾ ಅಂತಂದರೆ ರ್ಯಾಷಸ್ ಬರೋದು ಖಂಡಿತ. ಮತ್ತು ಈ ಡೈಪರ್ಸ್ ಯೂಸ್ ಮಾಡಬೇಕಾದ್ರೆ ನೀವು ಚೇಂಜ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಪ್ರೊಲಾಂಗ್ ಡ್ಯೂರೇಷನ್ 6 hours 7 hours ಮೋಷನ್ ಮಾಡಿದೆ, ಯೂರಿನ್ ಮಾಡಿದೆ, ಅದರಲ್ಲೇ ಇದೆ, ಆದರೂ ಡ್ರೈ ಆಗಿದೆ ಅಂತ ಹಂಗೆ ಬಿಟ್ಟಿದ್ದೀರಾ ಅಂತಂದರೆ ರ್ಯಾಷಸ್ ಅನ್ನೋದು ಬರುತ್ತೆ, ಮತ್ತು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಎವ್ರಿ 3 hours 4 hours ಒಂದ್ಸತಿ ಖಂಡಿತ ಚೇಂಜ್ ಮಾಡಲೇಬೇಕಾಗತ್ತೆ. ಮೋಷನ್ ಮಾಡಿದೆ, ಯೂರಿನ್ ಮಾಡಿದೆ ಅಂತಂದ್ರೂ ಇದನ್ನು ಚೇಂಜ್ ಮಾಡಿ ಬೇರೆದು ಹಾಕಬೇಕಾಗತ್ತೆ. ಮತ್ತು ಇದು ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ ಅಲ್ಲ. ಇದನ್ನು ನೀವು ಡಿಸ್ಪೋಸ್ ಮಾಡ್ತಾ ಇರ್ತೀರಾ, ಬಟ್ ಅದು ಲ್ಯಾಂಡ್ ಫಿಲ್ಸ್ಗೆ ಹೋಗುತ್ತೆ, ಅದು ಡಿಗ್ರೇಡ್ ಆಗೋಕ್ಕೆ ತುಂಬ ಇಯರ್ಸ್ ಅನ್ನೋದು ತಗೊಳುತ್ತೆ. ಇದು ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ ಅಲ್ಲ. ನಾನು ಯೂಶ್ವಲಿ ಸಜೆಸ್ಟ್ ಮಾಡೋದು ಏನು ಅಂತಂದರೆ, ಯೂಶ್ವಲಿ ಮಾರ್ನಿಂಗ್ ಟೈಮ್ಸಲ್ಲಿ ನೀವು ಕಾಟನ್ ಬಟ್ಟೆ ಅಥವಾ ಕ್ಲಾತ್ ಡೈಪರ್ಸ್ನ ನೀವು ಹಾಕ್ಬೋದು. ನೈಟ್ ಟೈಮ್ಸಲ್ಲಿ ನೀವು ಮಗು ಸ್ಲೀಪ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಡಿಸ್ಪೋಸಬಲ್ ಡೈಪರ್ಸನ್ನು ಯೂಸ್ ಮಾಡ್ಬೋದು. ಮತ್ತು ನೀವೆಲ್ಲಾದರೂ ಮಗುನ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಈ ಡಿಸ್ಪೋಸಬಲ್ ಡೈಪರ್ಸ್ ಅನ್ನೋದನ್ನು ಜಾಸ್ತಿ ಇಟ್ಕೊಂಡು ಹೋಗಿರಿ, ಇದು ಯೂಸ್ಗೆ ಆಗುತ್ತೆ ಮಕ್ಕಳಿಗೆ. ಡಾಕ್ಟರ್, ಈ ಡಿಸ್ಪೋಸಬಲ್ ಡೈಪರ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ, ಡಿಸ್ಪೋಸಬಲ್ ಡೈಪರ್ಸಲ್ಲಿ 2 ರೀತಿ ಇರುತ್ತೆ. ಒಂದು ಟೇಪ್ಡ್ ಇರುತ್ತೆ, ಒಂದು ನಾನ್ ಟೇಪ್ಡ್ ಇರುತ್ತೆ. ಟೇಪ್ಡ್ ಅಂತಂದರೆ ಅದಕ್ಕೆ ಹ್ಯಾಂಡಲ್ಸ್ ಇರುತ್ತೆ, ಟೇಪ್ ಅಟ್ಯಾಚ್ ಮಾಡೋದಿರುತ್ತೆ, ಈ ಥರ ಹ್ಯಾಂಡಲ್ಸಿಂದ ಕ್ಲೋಸ್ ಮಾಡೋದಿರುತ್ತೆ. ನಾನ್ ಟೇಪ್ಡ್ ಅಂದರೆ ಅದು ಡೈಪರ್ಗೆ ಯಾವುದೇ ಟೇಪ್ ಏನೂ ಇರೋದಿಲ್ಲ, ಡೈಪರ್ ಹಿಂಗೆ ಹಾಕಬೇಕಾಗತ್ತೆ ಮಕ್ಕಳಿಗೆ. ಇದರಲ್ಲಿ ಯಾವುದು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಮತ್ತು ಡಾಕ್ಟರ್, ಡೈಪರ್ಸಲ್ಲಿ ಡಿಫ್ರೆಂಟ್ ಸೈಜಸ್ ಇರುತ್ತೆ, ನಮ್ಗೆ ಯಾವ ಸೈಜ್ ಹಾಕಬೇಕು ಏನು ಅಂತ ಗೊತ್ತಾಗೋದೇ ಇಲ್ಲ. ಇದಕ್ಕೇನು ಮಾಡಬೇಕು ಅಂತಂದರೆ, ಯೂಶ್ವಲಿ ನ್ಯೂ ಬಾರ್ನ್ ಬೇಬೀಸ್ಗೆ ಲೆಸ್ ದ್ಯಾನ್ 5 yearsಗೆ
ಅಲ್ಲಿ ನ್ಯೂ ಬಾರ್ನ್ ಸೈಜ್ ಅಂತ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಈ ಸೈಜಸ್ ಅನ್ನೋದು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅವರು ಡಿಫ್ರೆಂಟ್ ಸೈಜಸ್ ಇರುತ್ತೆ. ಅದು ಬೇಸ್ಡ್ ಆನ್ ವೆಯ್ಟ್, ನಿಮ್ಮ ಮಗು ವೆಯ್ಟ್ ಎಷ್ಟಿದೆ ಅನ್ನೋ ಬೇಸ್ಡ್ ಮೇಲೆ ಸೈಜಸ್ ಅನ್ನೋದು ಇರುತ್ತೆ. ನೀವೇನಾದರೂ ಫಾರ್ಮಸಿಗೆ ಹೋಗ್ತಾ ಇದ್ದೀರಾ, ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮಗು ಎಷ್ಟು kg ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಅಷ್ಟು kgದು ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಹಾಕಬೇಕಾಗತ್ತೆ. ಯೂಶ್ವಲಿ ಯಾವ ಸೈಜ್ ಇರುತ್ತೆ ಅಂತಂದರೆ ನ್ಯೂ ಬಾರ್ನ್ ಸೈಜ್ ಇರುತ್ತೆ, ಸ್ಮಾಲ್ ಸೈಜ್ ಇರುತ್ತೆ, ಮೀಡಿಯಮ್ ಸೈಜ್ ಇರುತ್ತೆ, ಲಾರ್ಜ್ ಇರುತ್ತೆ, XXL XL ಎಲ್ಲ ಸೈಜಸ್ ಇರುತ್ತೆ. ನೀವು ವೆಯ್ಟ್ ಬೇಸಿಸ್ ಮೇಲೆ ನೀವು ಈ ಸೈಜ್ ಅನ್ನೋದು ಸೆಲೆಕ್ಟ್ ಮಾಡಬೇಕು. ಮತ್ತು ಕೆಲವೊಂದು ಬ್ರ್ಯಾಂಡ್ಸಲ್ಲಿ ಮಾತ್ರ ಪ್ರೀಟರ್ಮ್ ಬೇಬಿ ಸೈಜಸ್ ಸಿಗುತ್ತೆ. ಪ್ರೀಟರ್ಮ್ ಬೇಬೀಸ್ ಅಂದರೆ ಲೆಸ್ ದ್ಯಾನ್ 2.5 kg ಇರೋ ಮಕ್ಕಳಿಗೆ ಕೆಲವೊಂದು ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ. ಈ ಡೈಪರ್ಸ್ ಅನ್ನೋದನ್ನು ನೀವು ಯೂಸ್ ಮಾಡ್ಕೊಬೋದು. ಮತ್ತು ಡೈಪರ್ ಸೈಜ್ ಕರೆಕ್ಟಾಗಿ ಚೆಕ್ ಮಾಡ್ಕೊಬೇಕಾದ್ರೆ ನೀವು ಮಕ್ಕಳಿಗೆ ಕರೆಕ್ಟ್ ಕಂಫರ್ಟೇಬಲ್ ಸೈಜ್ ಡೈಪರ್ನ ನೀವು ಹಾಕಬೇಕಾಗತ್ತೆ. ಟು ಟೈಟ್ ಅನ್ನೋದು ಇರಬಾರ್ದು, ಲೂಸ್ ಆಗಿ ಇರಬಾರ್ದು. ಟೈಟ್ ಇದ್ದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಮಗು ಕಂಫರ್ಟೇಬಲ್ ಇರೋದಿಲ್ಲ ಮತ್ತು ರ್ಯಾಷಸ್ ಅನ್ನೋದು ಬರ್ತಾ ಇರುತ್ತೆ. ಮತ್ತು ಲೂಸ್ ಆಗಿರೋ ಡೈಪರ್ಸ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಲೀಕ್ ಆಗ್ತಾ ಇರುತ್ತೆ. ಈ ಯೂರಿನ್ ಮಾಡಿದಾಗ, ಮೋಷನ್ ಮಾಡಿದಾಗ ಸೈಡ್ಸಿಂದ ತೊಡೆಯಿಂದ ಲೀಕ್ ಆಗ್ತಾ ಇರುತ್ತೆ. ಇದರಿಂದ ಕೂಡ ರ್ಯಾಷಸ್ ಅನ್ನೋದು ಬರುತ್ತೆ, ಇಲ್ಲ ಮತ್ತು ಸ್ಕಿನ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಮತ್ತು ಯಾವ ಬ್ರ್ಯಾಂಡ್ ಡೈಪರ್ಸ್ ಯೂಸ್ ಮಾಡಬೇಕು ಡಾಕ್ಟರ್ ಅಂತ ಕೇಳಿದ್ರೆ ಯಾವುದೇ ಬ್ರ್ಯಾಂಡ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನೀವು ನೋಡಬೇಕಾಗಿರೋದು ಏನಂತಂದರೆ ಗುಡ್ ಕ್ವಾಲಿಟಿ ಮೊದಲಿಂದ ಇರೋ ಬ್ರ್ಯಾಂಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ನೀವು ಹೈಪೋ ಅಲರ್ಜಿನಿಕ್ ಅಂತ ನೋಡಬೇಕು, ಪ್ಯಾರಾಬೆನ್ಸ್ ಇರಬಾರ್ದು, ಥ್ಯಾಲೆಟ್ಸ್ ಇರಬಾರ್ದು, ಹಾರ್ಶ್ ಕೆಮಿಕಲ್ಸ್ ಅನ್ನೋದು ಇರಬಾರ್ದು. ಕೆಲವೊಂದು ಚೀಪ್ ಬ್ರ್ಯಾಂಡ್ಸ್ ಕಡಿಮೆ ದುಡ್ಡಿಗೆ ಏನಾದರೂ ನಿಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಹಾರ್ಶ್ ಕೆಮಿಕಲ್ಸ್ ಇರೋ ಚಾನ್ಸಸ್ ಇರುತ್ತೆ. ಇದೇನಂದರೆ ಹಾರ್ಶ್ ಪ್ಲಾಸ್ಟಿಕ್ ಕೆಮಿಕಲ್ಸ್. ಈ ಕೆಮಿಕಲ್ಸಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಈ ಕೆಮಿಕಲ್ಸ್ ಅಂದರೆ ಬೆನ್ಝಿನ್ ಆಗಿರ್ಬೋದು, ಡಯಾಕ್ಸಿನ್ ಆಗಿರ್ಬೋದು, ಥ್ಯಾಲೆಟ್ಸ್ ಇರ್ಬೋದು, ಪ್ಯಾರಾಬೆನ್ಸ್ ಇರ್ಬೋದು, ಇವು ಇರಬಾರ್ದು ಡೈಪರ್. ಕೆಲವೊಂದು ಗುಡ್ ಬ್ರ್ಯಾಂಡ್ಸ್ ಯಾವ್ಯಾವು ಡೈಪರ್ಸ್ಗೆ ಅಂತಂದರೆ ಮ್ಯಾಮಿ ಪೋಕೋ ಇರ್ಬೋದು, ಪ್ಯಾಂಪರ್ಸ್ ಬ್ರ್ಯಾಂಡ್ ಇರ್ಬೋದು, ಹಗ್ಗೀಸ್ ಇರ್ಬೋದು, ಲಿಟಲ್ಸ್ ಇರ್ಬೋದು, ಬೇಬಿ ಹಗ್ ಇರ್ಬೋದು, ಲಿವ್ ಲ್ಯಾಪ್ ಇರ್ಬೋದು, ಇವನ್ನ ನೀವು ಯೂಸ್ ಮಾಡ್ಕೊಬೋದು. ಮತ್ತು ತುಂಬ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಡೈಪರ್ಸ್ ಡೈಲಿ ಯೂಸ್ ಮಾಡ್ಬೋದಾ, ಬಾಯ್ಸ್ಗೆ ಯೂಸ್ ಮಾಡ್ಬೋದಾ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಫ್ಯೂಚರಲ್ಲಿ ಅಂತ ಕೇಳ್ತಾ ಇರ್ತಾರೆ. ಖಂಡಿತ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ಈ ಡೈಪರ್ಸ್ ಹಾಕೋದ್ರಿಂದ ಹೀಟ್ ಜಾಸ್ತಿ ಇರುತ್ತೆ, ಅವ್ರಿಗೆ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಬಾಯ್ಸ್ಗೆ ಅಂತ ಅಂದ್ಕೊಂಡಿರ್ತಾರೆ. ಖಂಡಿತ ಏನೂ ಆಗೋದಿಲ್ಲ. ಈ ಹೀಟ್ ಜಾಸ್ತಿ ಇರೋದು, ಆ ಥರ ಪ್ರಾಬ್ಲಮ್ ಆಗೋದು ಅದೆಲ್ಲ ಅಡಾಲೆಸೆಂಟ್ ಏಜ್ ಗ್ರೂಪಲ್ಲಿ. ಈ ಏಜಲ್ಲಿ ನೀವು ಹಾಕಿದ್ದೀರಾ ಅಂದರೆ ಯಾವುದೇ ಈ ಥರ ಕಾಂಪ್ಲಿಕೇಶನ್ಸ್ ಅನ್ನೋದು ಇರೋದೇ ಇಲ್ಲ, ಎಲ್ಲಿನೂ ಪ್ರೂವ್ ಆಗಿಲ್ಲ. ಖಂಡಿತ ಹಾಕ್ಬೋದು. ಮತ್ತು ಕೆಲವೊಂದು ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಗರ್ಲ್ ಬೇಬಿಗೆ ಹಾಕ್ಬೋದಾ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತಾ, ಮತ್ತು ಏನಾದರೂ ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಇದೆಯಾ, ಓವೇರಿಯನ್ ಕ್ಯಾನ್ಸರ್, ವಲ್ವರ್ ಕ್ಯಾನ್ಸರ್, ಬೇರೆ ಏನಾದರೂ ಕ್ಯಾನ್ಸರ್ಸ್ ಇದೆಯಾ ಅಂತ. ಖಂಡಿತ ಏನು ಕ್ಯಾನ್ಸರ್ಸ್ ಏನೂ ಬರೋದಿಲ್ಲ ಇದು ಡೈಪರ್ಸ್ ಯೂಸ್ ಮಾಡೋದ್ರಿಂದ. ಯಾವುದೇ ಆ ಥರ ಹಾರ್ಶ್ ಕೆಮಿಕಲ್ಸ್ ಅನ್ನೋದು ಈ ಡೈಪರ್ಸಲ್ಲಿ ಇರೋದಿಲ್ಲ. ಈ ಡೈಪರ್ಸ್ ಅನ್ನೋದು ಎಷ್ಟೋ ಇಯರ್ಸಿಂದಾನೇ ಹಾಕ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ರಿಯಾಕ್ಷನ್ಸ್, ಯಾವುದೇ ಕ್ಯಾನ್ಸರ್ಸ್ ಅನ್ನೋದು ಇದುವರೆಗೂ ಪ್ರೂವೆನ್ ಆಗಿಲ್ಲ. ಮತ್ತು ತುಂಬ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಡೈಪರ್ಸ್ ಹಾಕೋದ್ರಿಂದನೇ ಡೈಪರ್ ರ್ಯಾಷಸ್ ಬರುತ್ತಾ ಅಂತ. ಡೈಪರ್ಸ್ ಹಾಕೋದ್ರಿಂದ ಡೈಪರ್ ರ್ಯಾಷಸ್ ಅನ್ನೋದು ಬರಲ್ಲ. ನೀವು ಕರೆಕ್ಟಾಗಿ ಹಾಕಿಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ರ್ಯಾಷಸ್ ಅನ್ನೋದು ಬರುತ್ತೆ. ಡೈಪರ್ ರ್ಯಾಷ್ ಬರಬಾರ್ದು ಅಂದರೆ ಏನು ಮಾಡಬೇಕು ಡಾಕ್ಟರ್ ಅಂತ ಕೇಳಿದ್ರೆ, ಡೈಪರ್ ರ್ಯಾಷ್ ಬರಬಾರ್ದು ಅಂದರೆ ನೀವು ಡೈಪರ್ಸನ್ನು ಕರೆಕ್ಟಾಗಿ ಟೈಮ್ಗೆ ಚೇಂಜ್ ಮಾಡಬೇಕಾಗತ್ತೆ. ಎವ್ರಿ 3 hours 4 hours ಒಂದೊಂದು ಡೈಪರ್ ಚೇಂಜ್ ಮಾಡಬೇಕಾಗತ್ತೆ. ಯೂರಿನ್ ಮಾಡಿದೆ, ಮೋಷನ್ ಮಾಡಿದೆ ಅಂದರೆ ಡೈಪರ್ಸ್ ಅನ್ನೋದು ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಬಟ್ ಅದು ಮೋಷನ್ ಪಾರ್ಟಿಕಲ್ಸ್, ಯೂರಿನ್ ಪಾರ್ಟಿಕಲ್ಸ್ ಅಲ್ಲೇ ಸೂಪರ್ಫಿಷಿಯಲ್ ಆಗಿ ಸ್ಟೇ ಇರುತ್ತೆ. ಇದು ಅಸಿಡಿಕ್ ಇರೋದ್ರಿಂದ ಬೇಬಿ ಸ್ಕಿನ್ಗೆ ರ್ಯಾಷಸ್ ಅನ್ನೋದು ಮಾಡುತ್ತೆ. ಈ ಡೈಪರ್ಸ್ ಚೇಂಜ್ ಮಾಡಬೇಕಂದ್ರೆ ಏನು ಮಾಡಬೇಕಾಗತ್ತೆ ಅಂತಂದರೆ, ಯೂಶ್ವಲಾಗಿ ನೀವು ಡೈಪರ್ಸ್ ವೆಟ್ ಆದಾಗ ತೆಗೆದಾಗ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಡೈಪರ್ ಹಾಕೋಕ್ಕೆ ಮುಂಚೆ ಒಂದು 15 to 20 minutes ವೆಯ್ಟ್ ಮಾಡಬೇಕು, ಗಾಳಿಗೆ ಬಿಡಬೇಕಾಗತ್ತೆ. ಮತ್ತು ನೀವು ಕ್ರೀಮ್ ಬೇಕಾದರೆ ಡೈಪರ್ ರ್ಯಾಶ್ ಕ್ರೀಮ್ ಅನ್ನೋದು ಹಚ್ಬೋದು, ಇಲ್ಲಾಂದರೆ ಕೋಕೋನಟ್ ಆಯಿಲ್ ಅನ್ನೋದು ಹಚ್ಬಿಟ್ಟು ಮತ್ತೆ ಡೈಪರ್ ಹಾಕ್ಬೋದು. ನೀವು ಮೋಷನ್ಗೆ ಹೋಗಿರೋ ಜಾಗದಲ್ಲಿ ಕ್ಲೀನ್ ಮಾಡಬೇಕಂತಂದರೆ ಉಗುರು ಬೆಚ್ಚ ನೀರಿಂದ, ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡಿ. ವೆಟ್ ವೈಪ್ಸ್ ಅನ್ನೋದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಡೈಪರ್ ರ್ಯಾಷಸ್ ಆಗಬಾರ್ದು ಅಂದರೆ ಕಂಫರ್ಟೇಬಲ್ ಫಿಟ್ ಇರೋ ಡೈಪರ್ಸ್ ಅನ್ನೋದು ನೀವು ಹಾಕಲೇಬೇಕಾಗತ್ತೆ. ಮತ್ತು ಡೈಪರ್ಸ್ ಡೈಲಿ ಹಾಕೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಡಾಕ್ಟರ್ ಅಂದರೆ ಏನೂ ಪ್ರಾಬ್ಲಮ್ ಏನೂ ಇರೋದಿಲ್ಲ. ಖಂಡಿತ ಹಾಕ್ಬೋದು. ಯಾರಿಗೆ ವಾಶ್ ಮಾಡೋಕ್ಕೆ ಕಷ್ಟ ಇರುತ್ತೆ, ಅನುಕೂಲ ಇಲ್ಲ, ಪ್ರಾಬ್ಲಮ್ ಆಗ್ತಿದೆ, ಡ್ರೈ ಮಾಡೋಕ್ಕೆ ಪ್ಲೇಸ್ ಇಲ್ಲ ಅಂತೆಲ್ಲ ಇದ್ದರೆ ನೀವು ಅಫೋರ್ಡೆಬಲ್ ಇದ್ದರೆ ಡೈಪರ್ಸ್ನ ಹಾಕ್ಬೋದು. ಯಾವುದೇ ರೀತಿ ಚಿಂತೆ ಅನ್ನೋದು ಬೇಡ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಖಂಡಿತ ನಾನು ಅನ್ಕೋತಾ ಇದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಖಂಡಿತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.